ಸೊ ಅದಕ್ಕೆ ನಮ್ಮ ಆಂಟಿ ಆನ್ ದ ವೇ ಇರೋರು ಮತ್ತೆ ಮನೆಗೆ ಹೋಗ್ಬಿಟ್ಟು ಕ್ಯಾಶ್ ತಗೊಂಡು ಬರ್ತಾ ಇದ್ದಾರೆ ಪೇ ಮಾಡೋಕ್ಕೆ ಅಂತ. ತಾರೀಕು ಅಂತ ಕಾಸು ಅರೇಂಜ್ ಆಗಿಲ್ಲ, ಶಾರ್ಟೇಜ್ ಆಗೋಯ್ತು, ಮತ್ತೆ ಫೋನ್ ಪೇ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಡ್ಯಾಡಿಗೆ ಹೇಳಿ ಏನು ಸ್ಪೆಷಾಲಿಟಿ ಅಂತ. ಸಿಂಗಲ್ ಚಾನಲ್ ABS, ಟ್ರಾಕ್ಷನ್ ಕಂಟ್ರೋಲು, ಮತ್ತೆ ಒಳಗಡೆ ನಿನ್ನ ಮನ್ಸೊಳಗಡೆ ಬೇರೆ ಗಾಡಿ ಇಲ್ವಾ? ಓಕೆ, ಬೇರೆ ಗಾಡಿ ಇಲ್ವಾ? ನೋಡು ಮೈಲೇಜ್ ಗಾಡಿ ಕಣೋ, ಜುಪಿಟರ್ ನೋಡು. 3-4 ದಿವಸ ಅಕ್ಕ 3-4 ದಿವಸ ಆಗುತ್ತೆ ಅಲ್ವಾ? 3-4 ದಿವಸ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಆ್ಯಂಡ್ ಇವತ್ತು ವಿಡಿಯೋ ಸ್ಪೆಷಲ್ ಏನು ಅಂದರೆ, ಇವತ್ತು ನನ್ನ ತಮ್ಮಂದು ಗಾಡಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕಾಸು ಅಡ್ವಾನ್ಸ್ ಏನಾದ್ರು ಸ್ವಲ್ಪ ಕೊಟ್ಬಿಟ್ಟು ಗಾಡಿನ ಬುಕ್ ಮಾಡಿಸ್ಬೇಕು, ಬುಕ್ ಮಾಡಿ ಬರಬೇಕು. ಆ ಪ್ರಾಸೆಸಲ್ಲಿ ಇದೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ರೆಡಿ ಆಗಬೇಕು, ಹಿಂಗಿದ್ರೆ ಆಗಲ್ಲ. ಮತ್ತು ಹಂಗೆ ನನ್ನ ಸಿಮ್ ಕೂಡ ವರ್ಕ್ ಆಗ್ತಾನೆ ಇಲ್ಲ. ಪೇಮೆಂಟ್ಗಳು ಮಾಡೋಣ ಅಂದರೆ ಪೇಮೆಂಟೇ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನೊಂದು ಮಾಡೋಣ ಅಂತ ರೆಡಿ ಆಗಬೇಕು ಫಸ್ಟು. ಸೊ ಗೈಸ್, ರೆಡಿ ಆಗಿದ್ದೀನಿ. ಇವಾಗ ಗಾಡಿ ತಗೊಂಡು ಹೋಯ್ತಾ ಇದ್ದೀನಿ, ಯಾಕಂದರೆ ಡ್ಯಾಡಿ ನಮಗೋಸ್ಕರ ಕೇರ್ ಫ್ರಮಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಸಿಮ್ ಒಂದು ಚೇಂಜ್ ಮಾಡಿಸ್ಕೋಬೇಕಾಗಿತ್ತು ಅಂದ್ಬಿಟ್ಟು. ಸೊ ಫಸ್ಟು ಅದಕ್ಕೆ ಹೋಗ್ತಾಯಿದ್ವಿ. ಡ್ಯಾಡಿ ಇಲ್ಲೇ ವೆಯ್ಟ್ ಮಾಡ್ತಾ ಐತೆ. ನೆನ್ನೆ ಇಲ್ಲಿಗೆ ಬಂದಿದ್ವಿ, ಆದರೆ ನೆನ್ನೆ ಕ್ಲೋಸ್ ಆಗಿಬಿಟ್ಟಿತ್ತು, ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಬೇಗ ಬಂದಿರುತ್ತೆ. ಡ್ಯಾಡಿಗೆ ಹೋಗುತ್ತೆ ಕೆಲಸ ಎಲ್ಲ ಬೇಗ ಸೊ ಡನ್ ಗೈಸ್. ಹೆಸರು ಚೇಂಜ್ ಮಾಡಿಸ್ಬೇಕಾಗಿತ್ತು, ಅದಾಗಿಲ್ಲ. ಬಟ್ ದೆನ್ ಹೊಸ ಸಿಮ್ ತಗೊಂಡಿದ್ದೀನಿ. SMS ಯಾವುದು ಹೋಗ್ತಾ ಇಲ್ಲ, ಪೇಮೆಂಟ್ ಮಾಡೋಕ್ಕಾಗಲ್ಲ. ಅಕೌಂಟ್ ಕಾಸಿದ್ರೆ ಏನಾದರೂ ಪರ್ಚೇಸ್ ಮಾಡಿದಾಗ ಪೇಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸಿಮ್ ಒಂದು ಹೊಸ ತಗೊಂಡಿದ್ದೀವಿ, ಅದೇ ನಂಬರಲ್ಲಿ. ಆಮೇಲೆ ಫಸ್ಟ್ ನಮ್ಮ ಡ್ಯಾಡಿದು ಕೂಡ ಸಿಮ್ ಹಳೇದಾಗಿತ್ತು, ಅಂದರೆ ಡ್ಯಾಡಿ ಕೂಡ ಹೊಸ ತಗೊಂಡಿದ್ದಾಯಿತು. ಡ್ಯಾಡಿ ಎಷ್ಟು ದಿನ ಆಗಿತ್ತು? ಅದರೆಲ್ಲ ಫೋಟೋ ಮುಂದೆ ಹಂಗೆ ನಿಂತ್ಕೊಂಡು ಮುಖ ತೋರಿಸು, ಸ್ಮೈಲ್ ಮಾಡೋ, ಕಣ್ಮುಚ್ಚು ಅಂತಲೇ ಹೇಳ್ತಾ ಇರಲ್ಲ. 5 ವರ್ಷ ಆದಮೇಲೆ ಒಂದು ಸಿಮ್ಗೆ ಅಂತ ಕ್ಯಾಮ್ರಾಸ್ ಎಲ್ಲ ನೋಡ್ಬಿಟ್ಟು ಕಣ್ಣು ಟ್ವಿಂಚ್ ಮಾಡೋದಿಲ್ಲ. ಕಮಾಂಡ್ ರೆಡಿ, ಹ್ಯಾವ್ ಸಮ್ ಸ್ನ್ಯಾಕ್ಸ್. ಗೈಸ್, ಇವಾಗ ನಾವು ಸೀದಾ ಶೋರೂಮಿಗೆ ಬಂದಿದ್ದೀವಿ. ಶೋರೂಮ್ಗೆ ಸರಿ ನಾನು ಡ್ಯಾಡಿ ಎಲ್ಲ ಬಂದಿದ್ದೀವಿ. ವರುಣು ಮತ್ತು ಚಿಕ್ಕಮ್ಮ ಎಲ್ಲ ಬರ್ತಾ ಇದ್ದಾರೆ. ನೋಡ್ಬೇಕು ಗಾಡಿ ಏನೇನಾಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಮಾತಾಡ್ಬೇಕು. ಸ್ವಲ್ಪ ಮಾತಾಡ್ಬಿಟ್ಟು ಇವತ್ತೇ ಎಲ್ಲ ಬುಕ್ಕಿಂಗ್ ಮಾಡಬೇಕು, ಇಲ್ಲ ಅಂದರೆ ಲೇಟ್ ಆಗುತ್ತೆ ಗಾಡಿ ಬರೋಷ್ಟು. ನಮ್ಮ ಡ್ಯಾಡಿಗೆ ಬರಪ್ಪ ಶೋರೂಮಲ್ಲಿ ಕೂತ್ಕೊಳ್ಳೋಣ ಅಂದರೆ ಎಲ್ಲರೂ ಬರಲಿರು, ಆಮೇಲೆ ಹೋಗೋಣ ಅಂತವ್ರೆ. ಏನಾಗಲ್ಲ ಬಾಪ. ಹಾಂ, ಎಲೆಕ್ಟ್ರಿಕ್ ಗಾಡಿ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ. ಎಲೆಕ್ಟ್ರಿಕ್ ಗಾಡಿನ ಹತ್ಕೊಂಡ್ಬಿಡ್ತಾವೆ ಏನಂತ ಆಮೇಲೆ. ಗೈಸ್, ಆ್ಯಕ್ಚುಲಿ ಈ ಗಾಡಿ ಏನು ತಗೋದ್ರೆ ಗ್ರೀನ್ ಏನೈತೆ ಆ ಗಾಡಿ ತಗೋಬೇಕು ಅಂತ ಮಾತಾಡ್ಕೊಂಡ್ಮೇಲೆ ನಾನು ಡೌನ್ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಇವತ್ತು ಸಿಮ್ ಚೇಂಜ್ ಮಾಡಿದ್ಮೇಲೆ Paytm ಕೂಡ OTP ಕೇಳ್ತಾ ಇದ್ದೀನಿ. 24 hours SMS ಬರ್ತಾಯಿಲ್ಲ. ಸೊ ಅದಕ್ಕೆ ನಮ್ಮ ಆಂಟಿ ಆನ್ ದ ವೇ ಇರೋರು ಮತ್ತೆ ಮನೆಗೆ ಹೋಗ್ಬಿಟ್ಟು ಕ್ಯಾಶ್ ತಗೊಂಡು ಬರ್ತಾ ಇದ್ದಾರೆ ಪೇ ಮಾಡೋಕ್ಕೆ ಅಂತ. ಆನ್ ರೋಡು ಅದು ಆನ್ ರೋಡಾ? ಆ ಗಾಡಿ 1,60,000 ಆನ್ ರೋಡ್ ಪ್ರೈಸ್ ಎಲ್ಲ ಸೇರಿದ್ರೆ ಫೆಸಿಲಿಟಿ ಏನೋ ಫೆಸಿಲಿಟಿ ಯಾವ ಸರ್ಪ್ರೈಸು ಇಲ್ಲ ಬಿಡು. ಬಂದ್ಬಿಟ್ಟಿದ್ಯಾ ಬಿಡ, ಇನ್ನೇನು ಸರ್ಪ್ರೈಸು ಅಂತ. ಏನು ಸ್ಪೆಷಾಲಿಟಿ ಹೇಳ? ಡ್ಯಾಡಿ ಕೇಳ್ತಾ ಇರೋದು, ಡ್ಯಾಡಿಗೆ ಹೇಳಿ ಏನು ಸ್ಪೆಷಾಲಿಟಿ ಅಂತ. ಸಿಂಗಲ್ ಚಾನಲ್ ABS, ಟ್ರಾಕ್ಷನ್ ಕಂಟ್ರೋಲು, ಮತ್ತೆ ಏನಂಗಂದ್ರೆ ಸಿಂಗಲ್ ಚಾನಲ್ ABS ಅಂದರೆ ಲೈಕ್ ಜಾರ್ದಿರ ಬ್ರೇಕ್ ಹಿಡ್ದು ಸ್ವಲ್ಪ ಬೇಗ. ಸಿಂಗಲ್ ಚಾನಲ್ ABS ಅಂದರೆ ಗೊತ್ತಿಲ್ದಿರ ಏನು ಗಾಡಿ ತಗೊಂತೀನಿ. ಈ ಗಾಡಿ ನೋಡ್ದ ಹಾಂ, ಹೇಳ್ದಾಡಿ ಇದ್ರ ಬಗ್ಗೆ ಹೇಳ್ದಾಡಿ. ಪಾಪ ಈ ನಡುವೆ BAT ಅಂತ ಅದು ಬಂದ್ಬಿಟ್ಟೈತೆ. ಹೆಂಗದಂದ್ರೆ ಗಾಡಿ ಆಫು ಬೇಡ. ಅದು ಆಟೋಗಳಿಗೆ, ಸ್ಕೂಟಿಗೆ ಹೋಯ್ತೆ. ಸ್ಕೂಟಿಗೆ ವರ್ಕ್ ಆಗಲ್ಲ. ಆಗುತ್ತೆ ಆ್ಯಪ್ ಸ್ಕೂಟಿಗೆಲ್ಲ ವರ್ಕ್ ಆಗಲ್ಲ. ಫ್ಯೂಚರ್ ಫ್ಯೂಚರ್ ನೋಡ್ತಾ ಅದಕ್ಕೂ ಪಾಸ್ವರ್ಡ್ ಅಂತ ಇರ್ತದೆ. ಇವೆಲ್ಲ ಸ್ವಲ್ಪ ಇನ್ಕ್ರಿಪ್ಟೆಡ್ ಜಾಸ್ತಿ ಇರ್ತದೆ, ಸ್ವಲ್ಪ ಜಾಸ್ತಿ ಮಾಡ್ತಾ ಇಲ್ಲ. ಓಕೆ, ನೋಡಿ ಗಾಡಿ ಹೆಂಗೈತೆ ನೋಡು, ಒಳ್ಳೆ ರೋಬರ್ಟ್ ಇದ್ರಾಗ ಇದ್ದಂಗೆ ಐತಲ್ಲ.
ಸಿಟಿ 2.2 ಕೈ ಕೊಟ್ಬಿಡುತ್ತೆ ನಿಂದೆ ಮಧ್ಯದಲ್ಲಿ. 3.0 ನಿಂದು ಅದು ಕೈ ಕೊಟ್ಬಿಡುತ್ತೆ. ಕೊಡಲ್ಲ ಕೊಟ್ಬಿಡತ್ತೆ. ಕೊಡಲ್ಲ ಕಣ. ಎಲೆಕ್ಟ್ರಿಕ್ ಗಾಡಿ. ಡ್ಯಾಡಿ ಏನು ಹೇಳ್ತೀಯ, ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಗಾಡಿನ? ನಾನು ಎಲೆಕ್ಟ್ರಿಕ್ ನೋಡ್ತಾ ಎಲೆಕ್ಟ್ರಿಕ್ಕೇ ನೋಡ್ತಾ ಇರೋದು ಕಣ. ಪೆಟ್ರೋಲೇ ಬೇಕು. ಪೆಟ್ರೋಲ್ ಏನಕ್ಕೋ E20 ಹೋಗಿ E100 ಬರ್ತೈತೆ, ನಿನ್ ಗಾಡಿ ಹೋಯ್ತದೆ. ಪರವಾಗಿಲ್ಲ, ಹೋದ್ರೆ ಹೋಯ್ತು. ಹೋದ್ರೆ ಹೋಯ್ತು ಅನ್ನೋದು ಕಾಸಿನ ಖರ್ಚು ಮಾಡಬೇಕು. ಎಲೆಕ್ಟ್ರಿಕ್ಕೇ ಬೇಕು ಅಂತ ಇಲ್ಲ. ಗಾಡಿ ಇವನಿಗೆ ಎಲೆಕ್ಟ್ರಿಕ್ ಪಾರ್ಕಿಂಗ್ ಜಾಗ, ಮನೇಲಿ ಪಾರ್ಕಿಂಗ್ ಜಾಗ. ಎಲೆಕ್ಟ್ರಿಕ್ ಗಾಡಿ ಕೇಳ್ತಿದ್ದೆ. ಮಾಡಲ್ ಕೇಳೋದಿದೆ ಅಂತ. ಗೈಸ್ ಇನ್ನೂ ಇದು ಸ್ಟಾರ್ಟ್ ಆಗ್ತಾ ಇಲ್ಲ. ಲಾಸ್ಟ್ ಟೈಮ್ ಆಫ್ ಆಗಿತ್ತು, ಬ್ಯಾಟ್ರಿ ಇವಾಗ ಆಫ್ ಆಗ್ಬಿಟ್ಟೈತೆ. ಪೆಟ್ರೋಲ್ ಕ್ಯಾಪ್ ಓಪನ್ ಆಗಿ. ಹೌದು, ಪೆಟ್ರೋಲ್ ಕ್ಯಾಪ್ ಹೆಂಗೆ ಓಪನ್ ಮಾಡ್ತೀಯ ಮಾಡ? ಪೆಟ್ರೋಲ್ ಕ್ಯಾಪ್ ಓಪನ್ ಮಾಡ್ಬಿಡು, ಗಾಡಿ ಪಕ್ಕ ಫಿಕ್ಸ್. ಹಾಂ, ಹಂಗಾರೆ ಬಿಡು. ಈ ಗಾಡಿ ಪೆಟ್ರೋಲ್ ಕ್ಯಾಪ್ ಓಪನ್ ಮಾಡೋಕ್ಕಾಗಲ್ಲ ಅಂದರೆ ಸೆಂಟ್ರಲ್ ಇದ್ದೋಗುತ್ತೆ, ಓಡ್ಸೋಕ್ಕಾಗಲ್ಲ. ಡಿಕ್ಕಿ ಓಪನ್ ಆಯ್ತಾ? ಎಲ್ಲ ಓಪನ್ ಆಯಿತು. ನಾನು ಓಪನೇ ಮಾಡಿಲ್ಲ, ಅದೇಂಗೋ ನಾನು ಓಪನೇ ಮಾಡಿಲ್ಲ, ಅದೇಂಗೋ. ನಡಿ, ಇವನಿಗೆ ಪೆಟ್ರೋಲ್ ಬಂಕ್ ಇದು ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಇದರಲ್ಲಿ. ಇವನಿಗೆ ಈ ಗಾಡಿ ಬೇಕು, ಈ ಗಾಡಿ ಬೇಕು ಅಂತವನೆ. ಓಹೋ ನಮ್ಮ ಗಾಡಿ ಅಲ್ಲ, ಸ್ವಲ್ಪ ಸೇಫಾಗಿ ಓಪನ್ ಮಾಡಬೇಕು. ಆಗ್ತಾಯಿಲ್ವಾ? ಹಾಂ, ಇದು ಲಾಕ್ ಆಗುತ್ತೆ. ತಡಿ, ಇವಾಗ ಓಪನ್ ಮಾಡೋಣ. ದೊಡ್ಡವ್ರನ್ನ ತೋರಿಸ್ತೀನಿ ನೋಡು. ಹಾಂ ಓಕೆ ಓಕೆ ಕಣ, ಗೊತ್ತಾಯ್ತು ಕಣ. ಹೇಳಿಲ್ಲ ನಾ ಫಸ್ಟ್ ನೀನು ಲಾಕ್ ಹಾಕೋದು ಕರೆಕ್ಟಾಗಿ ಕಲಿಬೇಕು. ಮುಲ್ಗಾಡ್ತಾ ಇಲ್ಲ ಹೆಂಗೆ, ನಾವೆಲ್ಲ ಹಿಂಗೆ. ಪೆಟ್ರೋಲೇ ಇಲ್ಲ ಕಣ. ಗೈಸ್ ಬಂದವ್ರೆ, ಆಂಟಿ ಮತ್ತು ತಮ್ಮ ಇಬ್ಬರು ಬಂದವ್ರೆ. ಅಲ್ಲವ್ರೆ ಕಾಲ್ ಮಾಡ್ತಾರಲ್ಲ ಇವಾಗ. ಡ್ಯಾಡಿ ಬಾ ಡ್ಯಾಡಿ, ಈ ಕಡೆ ಬಾ ಡ್ಯಾಡಿ. ಫ್ಲ್ಯಾಶ್ ಆನ್ ಆಗಿಲ್ಲ ಅಂದರೆ ಸೇಫು. ಹೇಳಿದ್ರು ಆಂಟಿ ಅಲ್ಲಿಗೆ ಕಾಲ್ ಮಾಡ್ತೈತೆ. ಯಾವ ಗ್ಯಾಪಲ್ಲಿ ಕಾಲ್ ಮಾಡ್ತೀನಿ ನೀನು? ಎಲ್ಲಿದ್ಯಾ? ಡೌನ್ ಮಾಡಿರ ಶೋರೂಮ್ಗೆ ಬಂದೇ ಇಲ್ಲ ನೀನು. ನಾವು ಶೋರೂಮಲ್ಲೇ ಇದ್ದೀವಿ. ಒಳಗಡೆ ನಿನ್ ಮನ್ಸೊಳಗಡೆ ಪ್ರೀತಿಯ ಊರ ಶೋರೂಮ್ ಅಲ್ಲೇ ಇದೀವ. ಕಾಣಿಸ್ತಲ್ವಾ? ನೋಡು, ಅಮ್ಮ ಮುಂದೆ ಹೋಯ್ತು. ನೋಡು, ಆಪೋಸಿಟ್ ಸೈಡ್ ಇಂದ ಡ್ಯಾಡಿ ಬರ್ತೈ ನೀನ್ ಮೀಟ್ ಮಾಡಕ್ಕೆ. ಈ ಸೈಡ್ ನೋಡಿ, ಈ ಸೈಡು. ಆ ಸೈಡ್ ಅಲ್ಲ, ಈ ಸೈಡು. Come on aunty, how is life? ಬರ, ಡ್ಯಾಡಿ ಬಂದೈತೆ, ಮಾತಾಡ್ ಬರ. ಏನಂತ ಕೇಳ್ಬೇಕಾ? ಬೇರೆ ಗಾಡಿ ಇಲ್ವಾ? ಓಕೆ, ಬೇರೆ ಗಾಡಿ ಇಲ್ವಾ? ನೋಡ ಎಷ್ಟು ದೊಡ್ಡದಾಗೈತೆ ನೋಡ ಜಾಗ. ನೋಡ ಏಮಂತ ಅಯ್ಯೋ ಏಮಂತ ಅವನ ಹೆಸರೇ ಮರ್ತದಂಗ ಅವನೇ. ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ಆಂಟಿ. 120 ಕಿಲೋಮೀಟರ್ ಓಡಾಡುತ್ತಂತೆ ಒಂದು ಚಾರ್ಜಿಂಗ್ಗೆ. ಮನೇಲೇ ಪಾರ್ಕ್ ಮಾಡೋದು. ಎಷ್ಟು ದೂರ ಸುತ್ತಾಡಿದ್ರು ಅವ್ರ ಮನೇಲೂ ಚಾರ್ಜ್ ಹಾಕೋಬಹುದು. ಪೆಟ್ರೋಲ್ ಫ್ಯೂಲ್ ಫ್ರೀ. ಫ್ರೆಂಡ್ಸ್ ಹತ್ರ ಪೆಟ್ರೋಲ್ ಕಾಸ್ಟ್ ಏನಾಯ್ತು ಸರಿ ಬಿಡಪ್ಪ, ಈ ಮಾತುಗಳು ಕಾಣಿಸ್ತಾ ಇಲ್ಲ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ನ ಕತೆ. ಗೈಸ್ ಫೈನಲಿ ಒಂದು ಗಾಡಿ ಸಿಕ್ಕದೆ. ಹೆಂಗೈತೆ ಚೆಕ್ ಮಾಡೋದಕ್ಕೆ. ಅಕ್ಕಿ ಕೂಡ ಇದರಲ್ಲೇ ಇದೆ. ಬರ, ಹಂಗಿಂದ ಜಂಪ್ ಹೊಡ್ಕೊಂಡು ಬರ. ಹೆಂಗದೆ? 160. ಈ ನನ್ನ ಗಾಡಿಲೇ 160 ತೋರಿಸ್ಕೋಣ. ನನ್ನ ಗಾಡಿ ಓಡಿಸ್ತೇನೆ ಅಷ್ಟು. ಅದು ನಿಮ್ಮ ಗಾಡಿಗೆ ಎಷ್ಟು? ನೋಡ, ಎಲ್ಲ ನೋಡಿ, ಎಲ್ಲ ಇದೇ ಬೇಕೇನಾ? ಸ್ಪೀಡ್ ಟೈಮ್ ಹಿಡಿಯುತ್ತೋ ಇದು ಚೇಂಜ್ ಆಗೋದಕ್ಕೆ. ನೋಡಿ, ಸೆಟ್ ಮಾಡೋಕ್ಕಾಗಲ್ಲ ಇನ್ಸ್ಟೆಂಟಾಗಿ. ನೋಡು, ಇದೇ ಬೇಕಾ? ನೋಡು ಮೈಲೇಜ್ ಗಾಡಿ ಕಣೋ, ಜುಪಿಟರ್ ನೋಡು. Focus on career, not girls, because GM is temporary, success is permanent. ಗಾಡಿ ಒಂದು 5 ದಿವಸ ಬುಕ್ ಮಾಡಿದ್ರೆ ಒಂದು 5 ದಿವಸ ಟೈಮ್ ಬೇಕು ಅದಕ್ಕೆ. 2 ದಿವಸ ಅವ್ರು ಹೇಳಿದ್ 3-4 ದಿವಸ ಆಗುತ್ತೆ ಅಂತ. 2 ದಿವಸ ಅಲ್ಲ, 3-4 ದಿವಸ. 3-4 ದಿವಸ ಅಕ್ಕ, 3-4 ದಿವಸ ಆಗುತ್ತೆ ಅಲ್ವಾ? 3-4
ಕೆಲಸ ಆಗುತ್ತೋ ನಾನು ಅದೇ ಅನ್ಕೊಂಡಿದ್ದೆ. ನಿನ್ನೆ ಬಂದರೆ ಬೇಗ ಆಗ್ತಾಯಿತ್ತು. ಮಮ್ಮಿನ ಯಾರೋ ವಿಡಿಯೋ ತಗೋತಾವ್ರೆ. ಏನು ಮಾಡ್ತಾ ಇದ್ದೇನೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏನಿದೆ ವೆತ್ತಿಗಿಲ್ಲ ಬರುಣ್ಗೆ ಅಲ್ಲಿ ಕೂತಿರೋ ಸ್ಟಾಫ್ ಏನಿದ್ದಾರೆ ಲೋನ್ ಸರ್ ಅಂದ್ಬಿಟ್ಟು ಕೇಳಿಸ್ಬಿಡ್ತಾವನ್ಗೆ. ಅವ್ನು ಕೇಳ್ತಿದ್ರು ಅದಕ್ಕೆ ತಾನೇ ಅವ್ನು ನೋಡಿದ್ದು. ನಾಳಿದ್ದೆ ಕಣೋ ಬರ್ಡೇ ಗೊತ್ತಿಲ್ಲ ನಿಂಗೆ? ಹಾ ಅವ್ನು ಮೊನ್ನೆ ಕೇಳಿದೆ ಯಾವ್ದನ್ನು ಬರ್ತಾನೆ 28ನೇ ತಾರೀಕು. ಅವ್ನ ಕತೆ ಹೇಳ್ತಾನ ನಿಂಗೆ ಗೊತ್ತೇ ಇಲ್ಲ ಚೆಕ್ ಮಾಡಕ್ಕೆ. ಯಾಕೋ ಹೇಳ್ತಿಲ್ಲ ನನಗೆ ಹೇಳಿದ್ಯಲ್ಲ 20ನೇ ತಾರೀಕು ಅಂತ. ಪ್ಲಸ್ ಅಲ್ಲ ಯಾರು ನೋಡೋದು ನೋಡ್ರಿ ಪೊಲೀಸ್ಗೆ ಹಾಕೊಟ್ಬಿಡ್ರಿ. ನಾಳೆ ಕನ್ಫರ್ಮ್ ಆಗುತ್ತಂತ ಎಲ್ಲ. ಸರ್ವಿಸ್ ಎಲ್ಲ ಮಾಡಿಬಿಟ್ಟೆ ಕೊಡಿ ಮ್ಯಾಮ್ ಒಂದೇ ಸರಿ. ಒಂದು ಚಿಕ್ಕ ಹುಡುಗಲ್ಲ ಅವಾಗ ನಿಮಗೆ ಟಾರ್ಚರ್ ಕೊಡ್ತೀನಿ ಗಾಡಿ ಬೇಕಂತ ಅಂದಿದ್ನಾ ಅಂತನಾ ಇಲ್ಲ ಅಂತ ಇದ್ನಾ ಅಂತ ಇದ್ದಾನೆ ಅಂತಾನೆ. ನಿನಗೆ ಖುಷಿನಾ ಗಾಡಿ ಕೊಡ್ಸಿರೋದು? ಗಾಡಿ ಕೊಡ್ಸಿಲ್ಲಲ್ಲ. ಹಾ ನನ್ಗೆ ಅಂದ್ರೆ ನಿಮಗೆ ಮಾಡ್ತೀನಿ. ಪಾನಿಪುರಿ ಅಂಗಡಿ ಬಿಡ. ಫಸ್ಟ್ ಈಗ ಪಾಯಿಂಟ್ ಬರೋಣ. ಹೆಂಗ ಅನ್ಸ್ತೈತೋ ಬುಕ್ಕಿಂಗ್ ಎಲ್ಲ ಆಗೈತೆ ಗಾಡಿ? ಮಸ್ತ್ ಮಜಾ ಇದೆ. ಅಷ್ಟು ಮಜಾ ಆಗುತ್ತೆ. ಇನ್ನೇನೋ ಇರುತ್ತಪ್ಪ ಅಣ್ಣಂಗೆ. ಆಂಟಿ ಟ್ವಿಸ್ಟ್ ಬಗ್ಗೆ ಏನು ಹೇಳಿಲ್ಲ ಅಲ್ಲ? ಓಕೆ ಕಂಗ್ರ್ಯಾಚುಲೇಷನ್ಸ್. ಕರೆಕ್ಟಾಗಿ ಹೇಳುವಾಗಲೇ ಅಟ್ಲೀಸ್ಟ್ ಲವ್ ಮ್ಯಾರೇಜ್ ಆದ್ರೂ ಆಗ್ಬೇಡ ಅಂತ ಹೇಳಿ. ಕಷ್ಟಪಟ್ಟು ಗಾಡಿ ಕೊಡ್ಸೈತೆ. ಅಮ್ಮ ತೋರಿಸಿ ಹುಡುಗಿನ ಮದುವೆ ಆಗೋಗು ಆಯ್ತಾ? ಆಯ್ತಾ ಬಂದ್ರೆ ಸರಿ ಕಾಲು ಕೈ ಮುರಿದಾಕ್ತೀನಿಲ್ಲ ಅಲ್ಲಿ. ಗೈಸ್ ಇನ್ನೊಂದು 2 ದಿವಸಕ್ಕೆ ಅಂದರೆ ಈ ವಿಡಿಯೋ ನೋಡೋಷ್ಟಲ್ಲೇ ಇನ್ನು 18 ಆಗ್ಬಿಟ್ಟಿರ್ತದೆ. ಆ್ಯಂಡ್ ಇವಾಗ ಇವನು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಬಟ್ ಲೈಸೆನ್ಸ್ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಮೊನ್ನೆ ಒಂದು 4-5 ಡೇಸ್ ಆಗೋ ಎಲ್ಲೆಲ್ಲ ಅಪ್ಲೈ ಮಾಡಿದ್ದೀವಿ ಟೆಂಪ್ರರಿಗೆ. ನೋ ಪ್ರಾಬ್ಲಮ್. ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋದು ಸರಿ ಅಂತ ಹಾನೆಸ್ಟ್ಲಿ ಟೆಲ್ ಹೌ ಹ್ಯಾಪಿ ಆರ್ ಯು ಒಂದು ನ್ಯೂ ಸ್ಕೂಟಿ ನ್ಯೂ ಬೈಕ್? ಹೊಂಟಿದೆ ನೋಡೋಣ. ಹೊಸ ಅಧ್ಯಾಯ ಶುರುವಾಗ್ತದೆ. ನಿಮ್ಮ ಪ್ಲಾನ್ ಹಾಕಿದೆ ಬೈಕಲ್ಲಿ ಹೋಗೋಷ್ಟು ಊಟಕ್ಕೆಲ್ಲ? ಈ ಗಾಡಿಯಲ್ಲೇ 100 ಹೋಗಿದ್ದೀನಿ. ಈ ಗಾಡಿಲ್ಲ? ಈ ಗಾಡಿಯಲ್ಲೇ 100 ಹೋಗಿದ್ದೀನಿ. ಅದು ಎಂಟರ್ 150 cc, ಇದು 110 cc ಅಷ್ಟೇ. ಇದರಲ್ಲಿ ಕೋಲಾರ ಚಿಂತಾಮಣಿ ಈ ಗಾಡಿ 100 ಹೋಗಿ ಹಿಂಗೆ ಬಿದ್ದು ಕೂಡ ರಿಕವರ್ ಆಗೋ ಸ್ಟೇಜಿಗೆ ಬಂದಿದೆಯಾ? ಆ ಗಾಡೀಲಿ ಬಿದ್ದರೆ ರಿಕವರ್ ಆಗೋಕ್ಕೆ ಟೈಮ್ ಹೆವಿ ಹಿಡಿತದೆ. ಹಂಗೇನಾಗಲ್ಲ. ಹೌದು ಈ ಗಾಡಿನ ಏನು ಮಾಡ್ತೀವ? ಏನಾದ್ರು ಹಳೆ ಗಾಡಿನ ಏನು ಮಾಡ್ತೀಯ ನೀನು? ಇಲ್ಲೂ ಹೊಸದಾಗಿ ಒಂದು 15 ಸಾವಿರ ರೆಡಿ ಮಾಡಿ. ಓ ಈ ಹಳೆ ಗಾಡಿನೂ ಬಿಡಲ್ಲ ಹಂಗಾದ್ರೆ? ಹೊಸ ಗಾಡಿ ಎಕ್ಸ್ ಗಾಡಿನೂ ಬಿಡಲ್ಲ ಹಂಗಾದ್ರೆ? ಅದೇ ಕಣ ಮಿನಿಸ್ಟ್ರು ಅವ್ರ ಪೊಸಿಷನ್ ರಿಸೈನ್ ಆದರೆ ಎಕ್ಸ್ ಮಿನಿಸ್ಟರ್ ಅಂತಾರೆ. ಅದೇ ಥರ. ಈ ಗಾಡಿನ ನಂಗೆ ಓಡಿಸೋದು ಹೇಳ್ಕೊಟ್ಟಿದ್ದು. ಇದನ್ನ ಹೆಂಗೆ ಬಿಡಕ್ಕಾಗುತ್ತೆ? ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಗೈಸ್ ಆ್ಯಕ್ಚುಲಿ ನನ್ನ ಪೇಮೆಂಟ್ ವರ್ಕ್ ಆಗ್ತಾ ಇಲ್ಲಲ್ಲ, ಅದಕ್ಕೆ ಸೀದಾ ನಮ್ಮ ಅಣ್ಣ ಕಾಂತಿ ಸುಲ್ಟ್ರು ಕರ್ಕೊಂಡು ಬಂದಿದ್ದೀನಿ. ಇಸ್ಕೊತಾನೆ ಆ್ಯಂಡ್ ಈ ಕಡೆ ಏನೋ ತಗೊಂಡ್ರು ನಾವು ಅಣ್ಣ ಪೇಮೆಂಟ್ ಮಾಡ್ತೀನಿ ಇವತ್ತು. ಜನರಲಾಗಿ ಅಣ್ಣನೇ ಮಾಡೋದು. ಇವತ್ತು ಸ್ವಲ್ಪ ಸ್ಪೆಷಲಾಗಿ ಏನೋ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ಬೇಡ, ಎಲ್ಲ ಬಜೆಟ್ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಸಮೋಸ ಒಂದು ಹೇಳಿದ್ದೀನಿ. ಒಂದು ಮುಗೀತು. ಹಿಯರ್ ಕಮ್ಸ್ ದ ಸೆಕೆಂಡ್ ಐಟಮ್. ಏನಿದ್ಯಾರು ಯಾರು ಹಿಂಗೆ ನಿಂಗೆ ಬೇಕಾದ್ರೆ ನೀನು ತೊಗೋಬೋದಾಗಿತ್ತು ತಾನೆ? ಕಾಸು ಯಾರ್ದಂದ್ರೆ ನಿಮ್ಮ ಡ್ಯೂಟಿ ಅದು. ಯು ಆರ್ ಬಾರ್ನ್ ಆಸ್ ಅ ಎಲ್ಡರ್ ಪರ್ಸನ್, ಯು ಶುಡ್ ಸಫರ್ ಇಟ್. ಓ ಮೈ ಗಾಡ್, ಫೋನ್ ಪೇ ಮಾಡ್ತೀಯ ಅನ್ಕೊಂಡಿದ್ದಲ್ಲ? ಏನಂದ? ಏನು ಮಾತುಗಳು? ಏನು ಕಾಸು ಕೊಡ್ತೀಯ ಅಂದರೆ ಮಾತುಗಳು ಬರ್ತಾವ ನಿಂಗೆ? ಇವಾಗ ಮಾಡ್ತೀನಿ ತಡೀರಿ. ಎಷ್ಟು ಏನು ಸಿಕ್ಕದೆ ಕೇಳಿ ತಗ. ಓಕೆ ಡನ್ ಕಮನ್ ಹೋಗೋಣ ಬಾ. ಅಷ್ಟೇ ಬಿಲ್ ಆಯ್ತು. ಏನೋ ತಗೊಂಡ್ರೆ ನೀನು ಕೇಳಬೇಕಾಗಿತ್ತಾ? ಎಲ್ಲ ಸೇರಿಸಿ ಅಷ್ಟು ಕಣ 200 ಆಯಿತು.
ಗೈಸ್ ನಮ್ಮ ಅಣ್ಣಂಗೆ ಸ್ವಲ್ಪ ಸೈಕ್ ಮಾಡೋಣ. ಮತ್ತೆ ಮಾಡೋಣ ತಡ್ರಿ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ಈ ವಿಡಿಯೋಲಿ ಹೇಳ್ದಂಗೆ ನಾನು ಆಂಟಿಗೆ ಹೇಳಿದ್ದೆ ಏನು ಮಾಡ್ತೀನಿ ಅಂದ್ಬಿಟ್ಟು, ಬಟ್ ದೆನ್ ನನಗೆ ಕಾಸು ಅರೇಂಜ್ ಆಗಿಲ್ಲ, ಶಾರ್ಟೇಜ್ ಆಗೋಯಿತು. ಮತ್ತು ಫೋನ್ಪೇ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಬಟ್ ಅದಕ್ಕೆ ಅದೇ ಒಂದು ಬೇಜಾರಾಗೋಯ್ತು ನನಗೆ. ಮತ್ತು ನಾನು ಅದು ಅರೇಂಜ್ ಆಗಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಮನೆಯವ್ರಿಗೂ ಹೋಗ್ಬಿಟ್ಟು ದುಡ್ಡೆಲ್ಲ ತಗೊಂಡು ಬಂತು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಮತ್ತು ಬೇಜಾರು ಆಯಿತು, ಹೇಳ್ದಂಗೆ ಮಾತು ಉಳಿಸ್ಕೊಳಕ್ಕಾಗಿಲ್ಲ ಅಂದ್ಬಿಟ್ಟು. ಇಟ್ಸ್ ಓಕೆ, ಪಾರ್ಟ್ ಆಫ್ ಲೈಫ್. ಒಂದು ದಿವಸ ಬರ್ತದೆ, ಫುಲ್ ಕ್ಯಾಶಲ್ಲಿ ಏನೋ ಒಂದು ತಕ್ಕೊಳ್ಳೋಣ, ಆ ಟೈಮ್ ಬರ್ತದೆ. ಸೊ ಅಷ್ಟೇ. ವಿಡಿಯೋ ಯಾವ ಭಾಗ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ನೆಕ್ಸ್ಟ್ ಫುಲ್ ಸಿಗೋರಿಗೆ ಹೇಳೋಕ್ಕಾಗೋದು ಇಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.